ವಾಟ್ಸಪ್ ಗೈಸ್, ನೀವು ನೋಡ್ತಾ ಇರೋ ಗಾಡ್ಗಿ ಫಿಟ್ನೆಸ್ ಚಾನಲ್. ಇವತ್ತು ಈ ವಿಡಿಯೋಲಿ ಕಾರ್ಬ್ಸ್, ಕ್ಯಾಲರಿ, ಪ್ರೋಟೀನು, ಫ್ಯಾಟು ಪ್ರತಿಯೊಂದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಕೊನೆ ವಿಡಿಯೋಲಿ ಹೇಳಿದ್ದೆ ನ್ಯೂಟ್ರಿಷನ್ ತುಂಬಾನೇ ಇಂಪಾರ್ಟೆಂಟು. ಇವತ್ತು ನಾನು ಸ್ವಲ್ಪ ಬಿಡಿಸಿ ಹೇಳ್ತಿದ್ದೀನಿ ಯಾವ ಥರ ಮಾಡಬೇಕು, ಏನೇನು ನ್ಯೂಟ್ರಿಷನ್ ತೊಗೊಬೇಕು ಅಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಹೈಟ್ ಪ್ರಕಾರ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿರಬೇಕು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೋಟೀನ್, ಇವಾಗ ಒಬ್ಬರು ನಾರ್ಮಲ್ ಪರ್ಸನ್ ಏನು ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ಅವ್ರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಏನಕ್ಕೆ ಎನರ್ಜಿ ಲೆವೆಲ್ಲು ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗೋ ಥರ ಇಲ್ಲ, ಏನಾದ್ರು ವರ್ಕ್ ಮಾಡೋದು ಕೂಡ ಯೂಸ್ ಆಗುತ್ತೆ. ಒಬ್ರು ನಾರ್ಮಲ್ ಪರ್ಸನ್ ಬಂದು 1 ಗ್ರಾಮ್ ಪ್ರೋಟೀನ್ ತೊಗೊಂಡ್ರು ಸಾಕು ಅವ್ರ ಬಾಡಿ ವೆಯ್ಟ್ ಪ್ರಕಾರ. ಇವಾಗ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ರನ್ನಿಂಗು, ಜಾಗಿಂಗು, ಸೈಕ್ಲಿಂಗ್ ಅಂಥವ್ರೆಲ್ಲ ಏನು ಮಾಡಬೇಕಾಗುತ್ತೆ, 1.5 ಗ್ರಾಮ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಮತ್ತೆ ಇಲ್ಲ ಫಿಟ್ನೆಸ್ ಇಸ್ ಲೈಕ್ ವೇಟ್ ಟ್ರೈನಿಂಗ್, ವೆಯ್ಟ್ ಲಾಸ್ ಮಾಡೋರು, ಇಲ್ಲ ಫ್ಯಾಟ್ ಲಾಸ್ ಮಾಡೋರು, ಸ್ಟ್ರೆಂಥನಿಂಗ್ ಮಾಡೋರು ಅಂಥವ್ರಿಗೆಲ್ಲ ಅವ್ರ ಬಾಡಿ ವೆಯ್ಟ್ ಪ್ರಕಾರ 2 ಗ್ರಾಮ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗ ಫೈಬರ್, ಪ್ರೋಟೀನ್ ನಾವು ಎಷ್ಟು ಗ್ರಾಮು ನಾವು ಕನ್ಸ್ಯೂಮ್ ಮಾಡ್ತೀರೋ ಅದೇ ಥರ ನಮ್ಮ ಬಾಡಿ ವೆಯ್ಟ್ ಪ್ರಕಾರ ನಮ್ಮ ಬಾಡಿಗೆ ಎಷ್ಟು ಫೈಬರ್ ಬೇಕು ಅಂತ ಕನ್ಸ್ಯೂಮ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈಬರ್ ಬಂದು ನಾರ್ಮಲ್ ಆಕ್ಟಿವಿಟೀಸ್ ಮಾಡೋರು 0.5 ಗ್ರಾಮ್ ಅವರು ಫೈಬರ್ ತೊಗೊಬೇಕು. ವೇಟ್ ಟ್ರೈನಿಂಗ್, ಸ್ಟ್ರೆಂಥನಿಂಗ್, ಇಲ್ಲ ಲೀನ್ ಮಸಲ್ ಮಾಡೋರು, ಇಲ್ಲ ವೆಯ್ಟ್ ಲಾಸ್ ಮಾಡೋರು, ಇಲ್ಲ ಫ್ಯಾಟ್ ಲಾಸ್ ಮಾಡೋರು ಅವ್ರ ಬಾಡಿ ವೆಯ್ಟ್ ಪ್ರಕಾರ 1 ಗ್ರಾಮ್ ತೊಗೊಬೇಕಾಗುತ್ತೆ. ಇವಾಗ ನನ್ನ ಬಾಡಿ ವೆಯ್ಟ್ 70 ಅಂದರೆ ನಾನು 70 ಗ್ರಾಮ್ ಫೈಬರ್ ಕನ್ಸ್ಯೂಮ್ ಮಾಡಲೇಬೇಕು. ಅದಾದಮೇಲೆ ಇವಾಗ ಮೂರನೇದು ಬಂದು ಫ್ಯಾಟ್. ಫ್ಯಾಟ್ ಅನ್ನೋದು ಇಸ್ ನಾಟ್ ಎ ಬ್ಯಾಡ್ ಫ್ಯಾಟ್, ಇಸ್ ಲೈಕ್ ಎ ಗುಡ್ ಫ್ಯಾಟ್. ಒಂದು ಪನ್ನೀರ್ ಆಗಲಿ, ಟೋಫು ಆಗಲಿ, ಇಲ್ಲ ಚೀಸ್ ಆಗಲಿ, ಇದು ಪ್ರತಿಯೊಂದು ಗುಡ್ ಫ್ಯಾಟ್. ನಾವು ಅತಿಯಾಗಿ ಕನ್ಸ್ಯೂಮ್ ಮಾಡೋಕೆ ಏನಾಗುತ್ತೆ ಅಂದರೆ ಅದು ಬ್ಯಾಡ್ ಫ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಇವಾಗ ನಿಮಗೆ ಬಾಡಿಗೆ ಎಷ್ಟು ಫ್ಯಾಟ್ ಬೇಕೋ ನೀವು ಅಷ್ಟೇ ಕನ್ಸ್ಯೂಮ್ ಮಾಡಬೇಕು. ಅತಿಯಾಗಿ ನೀವು ಕನ್ಸ್ಯೂಮ್ ಮಾಡೋಕೆ ಹೋದರೆ ಅದು ಬ್ಯಾಡ್ ಫ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಒಬ್ಬರು ನಾರ್ಮಲ್ ಪರ್ಸನ್ 0.5 ಗ್ರಾಮ್ ಅವ್ರಿಗೆ ಬಾಡಿಗೆ ಫ್ಯಾಟ್ ಬೇಕಾಗುತ್ತೆ. ಇಲ್ಲ ವೆಯ್ಟ್ ಲಾಸು, ಫ್ಯಾಟ್ ಲಾಸ್ ಮಾಡೋರಿಗೆ 0.8 ಗ್ರಾಮ್ ಫ್ಯಾಟ್ ಅವ್ರಿಗೆ ಬೇಕಾಗುತ್ತೆ. ಅದೇ ಥರ ಸ್ಟ್ರೆಂಥನಿಂಗು, ಇಲ್ಲ ವೇಟ್ ಟ್ರೈನಿಂಗು, ಇಲ್ಲ ಮಸಲ್ ಲೀನ್ ಮಾಸ್ ಗೇನ್ ಮಾಡೋರಿಗೆ ಅವ್ರ ಬಾಡಿ ವೆಯ್ಟ್ ಪ್ರಕಾರ 1 ಗ್ರಾಮ್ ಫ್ಯಾಟ್ ಪರ್ಸೆಂಟೇಜ್ ಬೇಕಾಗುತ್ತೆ. ಇವಾಗ ಕಾರ್ಬೋಹೈಡ್ರೇಟ್ಸ್ ಬಂದು ಲೋ ಕಾರ್ಬೋಹೈಡ್ರೇಟ್ಸ್ ಯಾರು ಗೊತ್ತಾ, ಇವಾಗ ವೆಯ್ಟ್ ಲಾಸ್ ಮಾಡೋರು ಇಲ್ಲ ಫ್ಯಾಟ್ ಲಾಸ್ ಮಾಡೋರಿಗೆ ಅವ್ರಿಗೂ ಕೂಡ ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ, ಇದಕ್ಕೆ ಎನರ್ಜಿ ಲೆವೆಲ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಲೋ ಕಾರ್ಬ್ಸ್ ಅಂತ ಬಂದಾಗ 20 to 50 ಗ್ರಾಮ್ವರೆಗೂ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳಿ, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಇಲ್ಲ ಏನಾದ್ರು ಫಿಟ್ನೆಸ್ ಲೆವೆಲ್ ಮೇಂಟೈನ್ ಮಾಡ್ತಾ ಇರಾ, ಇಲ್ಲ ಲೀನ್ ಮಸಲ್ ಬ್ಯಾಲೆನ್ಸ್ ಮಾಡ್ಕೊಬೇಕು ಅನ್ನೋರು ಬಂದು 100 ಇಂದ 150 ಗ್ರಾಮ್ವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲ ವೇಟ್ ಗೇನ್ ಮಾಡ್ತಾ ಇರಲ್ಲ, ಮಸಲ್ ಮಾಸ್ ತುಂಬ ಇನ್ಕ್ರೀಸ್ ಮಾಡಬೇಕು ಅನ್ನೋರು ಬಂದು 150 ಇಂದ 250ವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇವಾಗ ಕ್ಯಾಲರಿ ಬಂದು ವೆಯ್ಟ್ ಲಾಸ್ ಮಾಡೋರು 700 ಇಂದ 800 ಕ್ಯಾಲರಿವರೆಗೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇಲ್ಲ ಫಿಟ್ನೆಸ್ಸು ಜಸ್ಟ್ ಹಾಗೆ ಹೆಲ್ತ್ಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂದರೆ ಒಂದು 1000 ಇಂದ 1500ವರೆಗೂ ಬ್ಯಾಲೆನ್ಸ್ ಮಾಡ್ಕೊಬೋದು. ಇಲ್ಲ ಬಲ್ಕ್ ಏನಾರು ಮಾಡ್ತಾ ಇದ್ದೀರಾ, ಇಲ್ಲ ವೆಯ್ಟ್ ಗೇನ್ ಮಾಡ್ತಾ ಇದ್ದೀರಾ ಅಂದಾಗ 2300 ಇಂದ 2800ವರೆಗೂ ಮಾಡಬೇಕಾಗುತ್ತೆ. ಇಸ್ ಡಿಪೆಂಡ್ ಆನ್ ದ ಬಾಡಿ ಟೈಪ್ಸ್ ಆಗುತ್ತೆ. ಇವಾಗ ಡಯಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ, ಇವಾಗ ಬಾಡಿ ಟು ಬಾಡಿ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಮಾಡೋ ಹೈ ಕ್ಯಾಲರಿ ಡಯಟು ಬೇರೆಯೊಬ್ಬರಿಗೆ ಮ್ಯಾಚ್ ಆಗಲ್ಲ, ಇವಾಗ ಅವ್ರು ಮಾಡ್ತಾರೋ ವೆಯ್ಟ್ ಗೇನ್ ಡಯಟು ನನಗೆ ಮ್ಯಾಚ್ ಆಗಲ್ಲ. ಇಸ್ ಡಿಪೆಂಡ್ ಆಗುತ್ತೆ, ಬಾಡಿ ಟು ಬಾಡಿ ಮೇಲೆ ಹೋಗುತ್ತೆ. ಯಾರೋ ಒಬ್ರು ಫಾಲೋ ಮಾಡಿದ್ರು ಆ ಡಯಟ್ನ ನಾನು ಮಾಡ್ತೀನಿ ಅನ್ನೋದು ತುಂಬ ತಪ್ಪಾಗುತ್ತೆ. ನಿಮ್ಮ ಬಾಡಿಗೆ ನೀವು ಎಷ್ಟು ನ್ಯೂಟ್ರಿಷನ್ ಬೇಕೋ ನೀವು ಅಷ್ಟೇ ಕೊಡಿ. ಯಾರೋ ಒಬ್ರು ಮಾಡಿದ್ರು ಅಂತ ಸೇಮ್ ನೀವು ಫಾಲೋ ಮಾಡೋಕೆ ಹೋಗಬೇಡಿ. ನಿಮಗೆ ಅಂತ ಡಿಪೆಂಡ್ ಆಗುತ್ತೆ, ಅವ್ರಿಗೆ ಅಂತ ಡಿಪೆಂಡ್ ಆಗ್ತಾ ಇರುತ್ತೆ, ಬಾಡಿ ಟೈಪ್ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕನ್ಸ್ಯೂಮ್ ಮಾಡಿ. ಮತ್ತು ನಾನು ಹೇಳಿದ್ದೆ ನಾನು ಹೈಟ್ ಪ್ರಕಾರ ಬಾಡಿ ವೆಯ್ಟ್ ಎಷ್ಟಿರಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ಚಾರ್ಟ್ ಮುಖಾಂತರ ನಾನು ಸ್ಕ್ರೀನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇದೆ, ಫಾಲೋ ಮಾಡಿ. ಥ್ಯಾಂಕ್ ಯು.